ಶೃಂಗೇರಿ ಅಂದ್ರೆ ಜ್ಞಾನದಾತೆ ಶಾರದಾಂಬೆಯ ಪರಮ ಪವಿತ್ರ ಕ್ಷೇತ್ರ. ಧರ್ಮ ಸಂಸ್ಥಾಪನೆಗಾಗಿ ಶಂಕರಾಚಾರ್ಯರು ದೇಶದಲ್ಲಿ 4 ಮಠಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ದಕ್ಷಿಣದ ಶೃಂಗೇರಿಯ ಶಾರದಾ ಪೀಠ ಕೂಡ ಒಂದು. ಆದಿಶಂಕರಾಚಾರ್ಯರು ಶ್ರೀಗಂಧದಲ್ಲಿ ನಿರ್ಮಾಣವಾಗಿದ್ದ ನಿಂತ ಭಂಗಿಯಲ್ಲಿದ್ದ ಶಾರದೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದರಂತೆ. ಆದರೆ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಈ ನೆಲವನ್ನು ಆಳುವಾಗ ಶ್ರೀ ವಿದ್ಯಾರಣ್ಯರು ಕುಳಿತ ಭಂಗಿಯಲ್ಲಿರುವ ಬಂಗಾರದ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಈ ಸ್ಥಳಕ್ಕೆ ಶಂಕರಾಚಾರ್ಯರು ಭೇಟಿ ನೀಡಿದಾಗ ಇಲ್ಲಿ ಹಾವೊಂದು ಗರ್ಭಿಣಿ ಕಪ್ಪೆಗೆ ಸುಡು ಬಿಸಿಲು ತಾಗದಂತೆ ರಕ್ಷಣೆ ನೀಡೋದನ್ನ ನೋಡ್ತಾರೆ. ಆಗ ಅವರಿಗೆ ಬದ್ಧ ವೈರಿಗಳು ಮಿತ್ರರಾಗುವ ಈ ಸ್ಥಳದಲ್ಲಿ ಅಪೂರ್ವ ಶಕ್ತಿಯೊಂದಿದೆ ಅಂತ ಹೇಳಿ ಗೋಚರಿಸಿದಾಗ ಈ ಸ್ಥಳವೇ ಧರ್ಮಪೀಠದ ಸ್ಥಾಪನೆಗೆ ಸೂಕ್ತ ಅಂತ ಹೇಳಿ ಭಾವಿಸ್ತಾರೆ. ಋಷ್ಯ ಶೃಂಗರು ತಪಸ್ಸನ್ನ ಆಚರಿಸಿದ ಕ್ಷೇತ್ರವೇ ಈ ಶೃಂಗೇರಿ. ಇನ್ನೊಂದು ಕಥೆಯ ಪ್ರಕಾರ ಇಲ್ಲಿನ ಬೆಟ್ಟಗಳು ಹಸುವಿನ ಕೋಡಿನಂತೆ ಕಾಣುವ ಕಾರಣ ಈ ಸ್ಥಳಕ್ಕೆ ಶೃಂಗಗಿರಿ ಎಂಬ ಹೆಸರು ಬಂದು ಮುಂದೆ ಇದು ಶೃಂಗೇರಿ ಅಂತ ಆಯಿತು ಅಂತ ಹೇಳಲಾಗುತ್ತೆ.